ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ 10th ಮುಗಿಸಿದಾರೆ ಮತ್ತು ಯಾರೆಲ್ಲ PUC ಮುಗಿಸಿದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ನಿಮಗೆ ಒಂದು 30,000 ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬಿಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಅಂತ. ಸೊ ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ. ಸೊ ಇಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅಪ್ ಟು 30,000 ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 10 ಆರ್ 12. ಅಂದ್ರೆ ಯಾರೆಲ್ಲ 10th ಪಾಸ್ ಆಗಿದ್ರೆ ಮತ್ತು PUC ಪಾಸ್ ಆಗಿದೆ ಅಂದ್ರೆ 12th ಪಾಸ್ ಆಗಿದ್ರೆ ಅವರಿಗೆ 30,000 ವರೆಗೂ ನಿಮಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬಹುದು. ಸೊ ಇದ್ರ ಬಗ್ಗೆ ಏನೇನಿದೆ ಏನೇನಿಲ್ಲ ಅಂತ. ಸೊ ಇದು ಹಾಕ್ಬೇಕಾದ್ರೆ ಏನೇನು ಎಲಿಜಿಬಿಲಿಟಿ ಬೇಕು ಮತ್ತೆ ಏನೆಲ್ಲ ಕ್ರಿಟೇರಿಯಾ ಇದೆ ಅಂತಿದೆ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಮೇಲೆ ಶೇರ್ ಮಾಡಿ. ಸೊ ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಸೊ ಇದಕ್ಕೆ ಏನೇನು ಎಲಿಜಿಬಿಲಿಟಿ ಬೇಕು ಇಲ್ಲಿ ನೋಡ್ಕೊಳ್ಳಿ. ಸರ್ ಡೀಟೇಲ್ಸ್ ಇಲ್ಲಿ ನೋಡ್ಕೊಂಡು ಹೋದ್ರೆ ಸೊ 10th ಪಾಸ್ ಆದವರಿಗೆ ಇದು 10th ಯಾರೆಲ್ಲ 10th ಪಾಸ್ ಆಗಿದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಏನ್ ಬೇಕಂದ್ರೆ ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 10 ಬೋರ್ಡ್ ಎಕ್ಸಾಮ್ ಇನ್ ದ ಇಯರ್ 2026. ಯಾರೆಲ್ಲ 2026 10th ಪಾಸ್ ಆಗಿದ್ದಾರೆ ಅವ್ರಿಗೆ ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕನ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ 65% ಮಾರ್ಕ್ಸ್ ಇನ್ ದೇರ್ ಪ್ರೀವಿಯಸ್ ಕ್ಲಾಸ್. ಅಂದ್ರೆ 10th ಅಲ್ಲಿ ನೀವು ಎಷ್ಟಪ್ಪ ಅಂದ್ರೆ ಮಿನಿಮಮ್ 65% ನಿಮಗೆ ನೀವು ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ದ ಆನ್ಯುವಲ್ ಪೇರೆಂಟ್ ಇನ್ಕಮ್ ನಾಟ್ ಎಕ್ಸಿಡ್ ಇನ್ನರ್ 8 lakh ಫ್ರಮ್ ಆಲ್ ಸೋರ್ಸಸ್. ಸೊ ಏನಪ್ಪ 8 ಲಕ್ಷಕ್ಕಿಂತ ಇನ್ಕಮ್ ಜಾಸ್ತಿ ಇರಕ್ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಸ್ಟೂಡೆಂಟ್ ಫಾಸ್ಟ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ಸ್, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಸ್ಟೂಡೆಂಟ್ಸ್ ಫ್ರಮ್ ದ ನಾರ್ತ್ ಈಸ್ಟರ್ನ್ ಅಂಡ್ ಆಸ್ಪಿರೆಂಟ್ಸ್ ಡಿಸ್ಟ್ರಿಕ್ಟ್ಸ್. ಸೊ ಏನಪ್ಪ ಇವರಿಗೆ ಜಾಸ್ತಿ ಅಂದ್ರೆ ಯಾರೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನೀವು ಪಾಸ್ ಆಗಿರುತ್ತೆ ಅವರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅಂದ್ರೆ ಕೈ ಕಾಲು ಮುರಿದಿರುತ್ತೆ ಏನಾದ್ರು ಪ್ರಾಬ್ಲಮ್ ಹ್ಯಾಂಡಿಕ್ಯಾಪ್ಟ್ ಇರುತ್ತಲ್ಲ PWD ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಅಲ್ಲಿಂದ ಏನೋ ಸರ್ಟಿಫಿಕೇಟ್ ತೊಂದ್ರೆ ಅವ್ರು ಕೂಡ ಜಾಸ್ತಿ ಅಮೌಂಟ್ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ತ್ ಈಸ್ಟರ್ನ್ ಕೂಡ ಅಲ್ಲಿ ಯಾರಿದ್ರೆ ಅದು ಕೂಡ ಜಾಸ್ತಿ ಬರ್ತಾ ಇದೆ. ಬೆನಿಫಿಟ್ಸ್: ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ವಿಲ್ ರಿಸೀವ್ ಅ ಒನ್ ಟೈಮ್ ಸ್ಕಾಲರ್ಶಿಪ್ ಆಫ್ ಅಪ್ ಟು ಇನ್ನರ್ 30,000. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರ ಅವ್ರಿಗೆ ಏನಪ್ಪಾ ಅಂದ್ರೆ 30,000 ವರೆಗೂ ನಿಮಗೆ ಅಂದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡ್ಕೊಳ್ಳಿ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ 10th ಮಾರ್ಕ್ ಶೀಟ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ಮಿಷನ್ ಲೈಕ್ ನೀವು ಅಡ್ಮಿಷನ್ ಎಲ್ಲಿ ಮಾಡಿದ್ರೆ ಅದು ಕೂಡ ರಿಸಿಪ್ಟ್ ಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೀ ರಿಸಿಪ್ಟ್ ಆಫ್ ಫೀ ಸ್ಟ್ರಕ್ಚರ್ ಸೇಮ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆನ್ಯುವಲ್ ಪೇರೆಂಟಲ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕಾಸ್ಟ್ ಗಿಂತ ಇನ್ಕಮ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಪಾಸ್ಬುಕ್ ನಿಮ್ಮ ಹತ್ರ ಇರಲೇಬೇಕು ಕಂಪಲ್ಸರಿ. ಸೊ ನಿಮ್ಗೆ ಯಾವ ತರ ಹಾಕ್ಬೇಕಪ್ಪ ಅಂತಂದು ಅವರು ಕೂಡ ಇಲ್ಲಿ ಹೇಳ್ತಾರೆ ನೋಡ್ಕೊಳ್ಳಿ. ಹೌ ಕ್ಯಾನ್ ಯು ಅಪ್ಲೈ ಅಂತಿದೆ. ಸೊ ಕ್ಲಿಕ್ ಆನ್ ದ ಅಪ್ಲೈ ನೋತಿದೆ ಇಲ್ಲಿ ನೋಡಿ ಅಪ್ಲೈ ನೋತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಲಾಗಿನ್ ಆಗಿ ಸೊ ರಿಜಿಸ್ಟರ್ ID ನಿಮಗೆ ಪಾಸ್ವರ್ಡ್ ಅವರೇ ಕೊಡ್ತಾರೆ ಇಮೇಲ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯು ವಿಲ್ ಬಿ ರಿಡೈರೆಕ್ಟೆಡ್ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತಿದೆ. ಸೊ ಇಷ್ಟೆಲ್ಲ ಕರೆಕ್ಟ್ ಆಗಿ ಡೀಟೇಲ್ಸ್ ಆಗಿ ತುಂಬಿಕೊಂಡು ಒಂದೆರಡು ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಮೊದಲು ತಪ್ಪಾಗಿ ಹಾಕಿದ್ರೆ ನಿಮಗೆ ಅಮೌಂಟ್ ಬರಲ್ಲ. ಸೊ ಏನಪ್ಪ ಇದು 10th ಅವ್ರಿಗೆ ಮುಗಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು PUC ಅವರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇದು ಏನಪ್ಪಾ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2027 ಫಾರ್ 12th ಪಾಸ್. ಸೊ ಸೇಮ್ ಆಸ್ ಇಟ್ ಇದೆ. ಸೊ ಇಲ್ಲಿ ನೋಡ್ಕೊಬೋದು ನೀವು ಸೇಮ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 28 ಜೂನ್ 2026 ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಸೇಮ್ ಇದೆ. ಏನಪ್ಪಾ ಅಂತಂದ್ರೆ 12th ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅದು 65% ನೀವು ಹೊಂದಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 8 lakh ಇನ್ಕಮ್ ಹೊಂದಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ನಾರ್ಮಲ್ ಆಗಿ ಎಲ್ಲ ಸೇಮ್ ಆಸ್ ಇಟ್ ಇದೆ. ಸೊ ಏನಪ್ಪಾ ಅಂದ್ರೆ ನಿಮಗೂ ಕೂಡ 30,000 ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಿಮಗೆ ಏನಂದ್ರೆ ಆ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿ. ಮುಂದಿನ ನೋಡೋದಲ್ಲಿ ಯಾವ ತರ ಮಾಡ್ಬೇಕಂತ ನಿಮಗೆ ಮುಂದಿನ ನೋಡೋದಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.